ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ಬೇರೆ ಬೇರೆ ಊರುಗಳಿಂದ ಪ್ರತಿದಿನವೂ ದೇವರ ವಾಕ್ಯವನ್ನ ಕೇಳಲಿಕ್ಕೆ ಸಿದ್ಧ ಮನಸ್ಸಿನಿಂದ ಬರ್ತಾ ಇದ್ದೀರಾ. ಪ್ರಾರ್ಥಿಸುತ್ತಾ ವಾಕ್ಯ ಧ್ಯಾನಿಸುತ್ತಾ ಆತ್ಮೀಕವಾಗಿ ಬಲಗೊಳ್ಳುತ್ತಾ ಇದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ. ನಿಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತಿದೆ ಎಂದು, ಕುಟುಂಬದಲ್ಲಿ ಸಮಾಧಾನ ಆಶೀರ್ವಾದ ನೆಲೆಗೊಂಡಿದೆ ಎಂದು ನಾನು ಪ್ರಾರ್ಥಿಸ್ತೇನೆ, ನಂಬುತ್ತೇನೆ. ಪ್ರಿಯ ದೇವಜನವೇ, ನಮ್ಮ ಜೀವಿತಗಳಲ್ಲಿ ನಮ್ಮನ್ನ ಬಿಡಿಸಲಿಕ್ಕಾಗಿ, ನಮಗೆ ವಿಮೋಚನೆಯನ್ನು ಕೊಡುವುದಕ್ಕಾಗಿ ಲೋಕದಲ್ಲಿ ಅನೇಕರು ಅನೇಕ ಮಾರ್ಗಗಳನ್ನು ನಮಗೆ ತಿಳಿಸುತ್ತಾರೆ. ನಾನು ಸಣ್ಣ ಪ್ರಾಯದಲ್ಲಿರುವಾಗಲೂ ನಮಗೆ ಹೇಳುತ್ತಾ ಇದ್ದರು, ದೇವರ ನಾಮವನ್ನ ಇಷ್ಟು ಸಾರಿ ಬರೆದರೆ ನಿಮಗೆ ಮುಕ್ತಿ ಬರುತ್ತದೆ ಎಂದು ಹೇಳುತ್ತಿದ್ದರು. ಇಷ್ಟು ದೂರ ನೀವು ನಡೆದರೆ ಅಂತ ನಿಮಗೆ ವಿಮೋಚನೆ ಆಗುತ್ತದೆ ಎಂದು, ದಾನ ಧರ್ಮ ಮಾಡುವುದು, ಬೇರೆ ಬೇರೆ ಪುಣ್ಯ ಕ್ರಿಯೆಗಳನ್ನು ಮಾಡುವುದರ ಮೂಲಕ ನಿಮಗೆ ಪಾಪದಿಂದ ಬಿಡುಗಡೆಯಾಗುತ್ತದೆ, ವಿಮೋಚನೆಯು ಸಿಗುತ್ತದೆ ಎಂದು ಹೇಳುತ್ತಿದ್ದರು. ಆದರೆ ಯಾವಾಗ ದೇವರ ವಾಕ್ಯವನ್ನ ಓದಲಿಕ್ಕೆ ಪ್ರಾರಂಭಿಸಿದೆವೋ ಆಗ ನಮಗೆ ಅರ್ಥವಾಯಿತು, ನಮ್ಮ ಪುಣ್ಯ ಕ್ರಿಯೆಗಳು, ಧರ್ಮ ಕಾರ್ಯಗಳು, ಒಳ್ಳೆಯತನ ಎಲ್ಲ ದೇವರ ಒಂದು ಸ್ಥಿತಿಗೆ, ರಕ್ಷಣೆಗೆ ಅದು ಸಾಕಾಗುವುದಿಲ್ಲ ಎಂದು ನಮಗೆ ಅರ್ಥವಾಯಿತು. ಇವತ್ತು ದೇವರ ವಾಕ್ಯ ಹೇಳುತ್ತದೆ, ಪೂರ್ಣ ವಿಮೋಚನೆಯು ಕರ್ತನಿಂದಲೇ ದೊರಕುವುದು. ಹಾಗಾದರೆ ಹೇಗೆ ಎಂದು ನಾವು ಇವತ್ತು ದೇವರ ವಾಕ್ಯದಿಂದ ನಾವು ತಿಳಿದುಕೊಳ್ಳೋಣ. ಬನ್ನಿ. ಮುಖ್ಯವಾದ ದೇವರ ವಾಕ್ಯವು ಕೀರ್ತನೆಗಳ ಗ್ರಂಥ 130ನೆಯ ಕೀರ್ತನೆ 7 ಮತ್ತು 8ನೆಯ ವಚನ. ಇಸ್ರಾಯೇಲೇ, ಯೆಹೋವನನ್ನು ಮುಂಗಾದಿರು, ಯೆಹೋವನು ಕೃಪಾ ಸಂಪನ್ನನು, ಪೂರ್ಣ ವಿಮೋಚನೆಯು ಆತನಿಂದಲೇ ದೊರಕುವುದು, ಆತನೇ ಇಸ್ರಾಯೇಲನ್ನು ಅದರ ಸಕಲ ಪಾಪಗಳಿಂದ ವಿಮೋಚಿಸುವನು ಎಂದು ಹೇಳುತ್ತಾ ಇದೆ. ಇದು ಹಳೆ ಒಡಂಬಡಿಕೆಯ ವಾಕ್ಯವಾದರೂ ಕೂಡ ಅನೇಕ ಜನರು ಯೆಹೋವ ದೇವರು ಬೇರೆ, ಯೇಸುವು ಬೇರೆ ಎಂದು ಕನ್ಫ್ಯೂಸ್ ಮಾಡಿ, ಯೆಹೋವ ಸಾಕ್ಷಿಗಳು ಯೆಹೋವನನ್ನೇ ಕುರಿತು, ಕೆಲವರು ಯೇಸುವಿನ ಸಾಕ್ಷಿಗಳು ಯೇಸುವನ್ನೇ ಕುರಿತು, ಕೆಲವರು ವಿಧ ವಿಧವಾದ ಬೋಧನೆಗಳನ್ನ ಮಾಡುತ್ತಾ ಇರುತ್ತಾರೆ. ಪ್ರಿಯ ದೇವಜನವೇ, ಗಮನಿಸಿರಿ, ಬೈಬಲ್ನ ದೇವರು ಎಂದು ನಾವು ತಿಳಿದುಕೊಳ್ಳಬೇಕು. ಬೋಧಿಸುವ ಬೋಧಕರಿಗೆ ಬೇರೆ ಕೆಲಸ ಇರುವುದಿಲ್ಲ, ಏನಾದರೂ ಒಂದು ಹೇಳುತ್ತಾ ಇರುತ್ತಾರೆ. ಆದರೆ ನಮಗೆ ಬೇಕಾಗಿರುವುದು ವಿಮೋಚನೆ. ಯೋಹಾನ 3:16 ಹೇಳುತ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಅಂತ ಹೇಳುತ್ತದೆ. ಅಂದರೆ ಮನುಷ್ಯರು ಪಾಪ ಮಾಡಿ ದೇವರಿಂದ ದೂರವಾಗಿ ಬಿಟ್ಟಿದ್ದೀವಿ. ಈಗ ದೇವರ ಹತ್ತಿರಕ್ಕೆ ಹೋಗ್ಬೇಕಾದ್ರೆ ನಾವು ಏನು ಮಾಡಿದರೂ, ಪುಣ್ಯಕ್ರಿಯೆಗಳು ಮಾಡಿದರೂ ಸಾಧ್ಯವಾಗುವುದಿಲ್ಲ. ಅದಕ್ಕೆ ನಮಗಾಗಿ ಯೇಸು ಕ್ರಿಸ್ತನು ಮಾನವಧಾರಿಯಾಗಿ ಬಂದು, ಯೇಸುವಾಗಿ ಬಂದು ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ ಸ್ವಪ್ರಾಣವನ್ನು ಕೊಟ್ಟು ತನ್ನ ಸ್ವರಕ್ತವನ್ನು ಸುರಿಸಿ ನಮ್ಮನ್ನ ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆಂದು ದೇವರ ವಾಕ್ಯವು ನಮಗೆ ಹೇಳುತ್ತದೆ. ಈ ವಾಕ್ಯವನ್ನು ಆಲಿಸುತ್ತಿರುವಂತ ನನ್ನ ಪ್ರಿಯ ದೇವಜನವೇ, ನಿಮ್ಮನ್ನು ನನ್ನನ್ನ ಆತನು ಸುಮ್ಮನೆ ಪ್ರೀತಿಸುತ್ತೇನೆ ಎಂದು ಹೇಳಿ ಬರೀ ಮಾತಿನಿಂದ ಪ್ರೀತಿಸಲಿಲ್ಲ. ಲೋಕದ ಪಾಪಗಳನ್ನು ಹೊತ್ತುಕೊಂಡು ಹೋಗುವ ದೇವರ ಕುರಿಮರಿ ಎಂದು ಯೇಸು ಕ್ರಿಸ್ತನನ್ನ ಸ್ನಾನಿಕನಾದ ಯೋಹಾನನು ಹೇಳಿದ ಹಾಗೆ, ನನ್ನ ಪ್ರಿಯ ದೇವಜನವೇ, ನಿಮ್ಮ ನನ್ನ ಪಾಪಗಳನ್ನು ಕರ್ತನು ಹೊತ್ತುಕೊಂಡಿದ್ದಾನೆ. ನೋಡಿ, ಈ ಲೋಕದಲ್ಲಿ ಇರುವಂತ ಯಾವ ಮಾರ್ಗವೂ ಕೂಡ ನಮ್ಮನ್ನು ಪೂರ್ಣವಾಗಿ ವಿಮೋಚಿಸಲಿಕ್ಕೆ ಸಾಧ್ಯವಿಲ್ಲ. ವಿಮೋಚನೆ ಅನ್ನುವಂಥದ್ದು 2 ವಿಧವಾಗಿರುವುದು. ಒಂದು, ಶಾರೀರಿಕವಾಗಿ ನಮ್ಮನ್ನ ಕಷ್ಟಗಳಿಂದ, ರೋಗಗಳಿಂದ, ಸಾಲಗಳಿಂದ, ಶತ್ರುಗಳಿಂದ, ಸೈತಾನನಿಂದ ಬಿಡಿಸುವಂಥದ್ದು. 2ನೇದು, ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡಿಸುವಂಥದ್ದು. ಅದು ಶಾರೀರಿಕ ಅಲ್ಲ, ಆತ್ಮೀಕವಾಗಿರುವಂಥದ್ದು. ದೇವರು ಶಾರೀರಿಕವಾಗಿಯೂ ಆತ್ಮೀಕವಾಗಿಯೂ ನಮ್ಮನ್ನು ವಿಮೋಚಿಸಲಿಕ್ಕೆ ಶಕ್ತನಾಗಿದ್ದಾನೆ. ಅದು ಅರ್ಧಂಬರ್ಧ ಅಲ್ಲ, ಸ್ವಲ್ಪ ಅಲ್ಲ, ಪೂರ್ಣವಾಗಿ ನಿಮ್ಮ ದ್ರೋಹ, ಪಾಪ, ಕೆಟ್ಟತನವನ್ನ ಮಾರ್ಪಡಿಸಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು ಅಂತ 2 ಕೊರಿಂಥ 5:17 ಹೇಳಿದ ಹಾಗೆ, ನೀವು ಕ್ರಿಸ್ತನಲ್ಲಿದ್ದರೆ ನಮಗೆ ನೂತನ ಜೀವಿತ ಸಿಗುತ್ತದೆ. ಈ ವಾಕ್ಯವು ನಮಗೆ ಹೇಳುತ್ತಾ ಇದೆ, ಪೂರ್ಣ
ವಿಮೋಚನೆಯು ಆತನಿಂದಲೇ ದೊರಕುವುದು. ಅಂದರೆ ಆತನು ಮಾಡಿದ ಮಾರ್ಗ, ಆತನು ನಮಗೆ ಕೊಟ್ಟ ಮಾರ್ಗ, ಆತನೇ ನಮ್ಮ ಸಕಲ ಪಾಪಗಳನ್ನು ವಿಮೋಚಿಸುವವನು ಎಂದು ಕೂಡ ದೇವರ ವಾಕ್ಯವು ಹೇಳುತ್ತಾ ಇದೆ. ಅನೇಕರು ಅಪಾರ್ಥದ ಮಾತುಗಳನ್ನು ಹೇಳುತ್ತಾ ಇದ್ದಾರೆ. ಇವತ್ತು ನೀವು ನಂಬಿರುವುದೇನೆಂದರೆ, ಕೆಟ್ಟದ್ದನ್ನು ನಾವು ಮಾಡದೆ ನನಗಾಗಿ ಶ್ರೀ ಯೇಸುವು ಪ್ರಾಣ ಕೊಟ್ಟನು, ನನ್ನನ್ನು ನನ್ನ ಪಾಪಗಳಿಂದ ಬಿಡಿಸಿದನು, ಆತನೇ ನನ್ನ ದೈವ, ಆತನೇ ನನ್ನ ಕರ್ತ, ಆತನೇ ನನ್ನನ್ನು ವಿಮೋಚಿಸಲಿಕ್ಕಾಗಿ ಬಂದ ಸೃಷ್ಟಿಕರ್ತ ಎಂದು ನೀವು ನಾನು ಉಚ್ಚರಿಸುವುದಾದರೆ, ನಂಬುವುದಾದರೆ, ನಡೆಯುವುದಾದರೆ ಕರ್ತನು ನಮ್ಮನ್ನ ಬಿಡುಗಡೆ ಮಾಡುತ್ತಾನೆ. ಪೂರ್ಣ ವಿಮೋಚನೆ. ಅನೇಕರು ಹೇಳಬಹುದು, ಇದು ಸರಿಯಿಲ್ಲ ಮಾರ್ಗ, ಯೇಸು ಸರಿಯಿಲ್ಲ, ಬೈಬಲ್ ಸರಿಯಿಲ್ಲ, ಎಲ್ಲ ಕೆಟ್ಟು ಹೋಗಿದೆ, ಎಲ್ಲ ಸುಳ್ಳಾಗಿದೆ ಅಂತ ಹೇಳುವ ಸುಳ್ಳು ಬೋಧನೆಗಳನ್ನ ಅನೇಕ ಕಡೆಗಳಲ್ಲಿ ಪ್ರಚರಿಸುತ್ತಿರುತ್ತಾರೆ. ನೀವಾದರೂ ನಾವಾದರೂ ಎಡಕ್ಕಾಗಲಿ ಬಲಕ್ಕಾಗಲಿ ನೋಡಬೇಕಾಗಿಲ್ಲ. ನಾವು ಒಳ್ಳೆಯತನದಲ್ಲಿದ್ದೇವೆ, ಕೆಟ್ಟದ್ದು ಮಾಡ್ತಾ ಇದ್ರೆ ಅಯ್ಯೋಯ್ಯೋ ನಾನು ಕೆಟ್ಟ ಮಾರ್ಗದಲ್ಲಿದ್ದೇನೆ, ಮತ್ತೆ ರಕ್ಷಣೆ ಹೇಗೆ ಸಿಗುತ್ತದೆ ಅಂದುಕೊಳ್ಳುತ್ತಾ ಇರಬಹುದು. ದೇವರು ನಮ್ಮನ್ನ ಒಳ್ಳೆಯ ಮಾರ್ಗದಲ್ಲಿ ಇಟ್ಟಿದ್ದಾನೆ. ನಾವು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ ಅದರ 7ನೇ ವಚನವನ್ನ ನೋಡುವಾಗ, ಈತನು ನಮಗೋಸ್ಕರ ತನ್ನ ರಕ್ತವನ್ನ ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು, ಇದು ದೇವರ ಕೃಪಾತಿಶಯವೇ. ನೋಡಿ, ಈ ವಾಕ್ಯವನ್ನ ನಿಧಾನವಾಗಿ ಗಮನಿಸಿರಿ. ಈತನು ಅಂದರೆ ಅಲ್ಲಿ ಯೇಸುವಿನ ಕುರಿತಾಗಿ ಹೇಳುತ್ತಾ ಈತನು ಅಂತ ಹೇಳುತ್ತಾ ಇದೆ. ನಮಗೋಸ್ಕರ ತನ್ನ ರಕ್ತವನ್ನ ಸುರಿಸಿದ್ದರಿಂದ, ಈ ಕಾಲಗಳಲ್ಲಿಯೂ ಹಿಂದಿನ ಕಾಲದಲ್ಲಿಯೂ ನಂಬುತ್ತಿದ್ದರು, ರಕ್ತ ಪ್ರೋಕ್ಷಣೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ, ಕೇಡು ಹೋಗುವುದಿಲ್ಲ, ಶಾಪ ಹೋಗುವುದಿಲ್ಲ. ಇವಾಗಲೂ ಕೂಡ ಆಯುಧ ಪೂಜೆ ಮಾಡ್ತಾರೆ, ಬೇರೆ ಬೇರೆಗಳ ಇದಕ್ಕೆ ಜಾತ್ರೆ ಮಾಡ್ತಾರೆ. ಯಾಕೆ? ಅವರು ನಂಬುತ್ತಾರೆ ನಮ್ಮ ಊರಿನ ಮೇಲಿರುವ ಕೇಡು, ನಮ್ಮ ಕುಟುಂಬದ ಮೇಲಿರುವ ಕೇಡು, ನಮ್ಮ ನಮ್ಮ ವಾಹನಗಳಿಂದ ಕೋರಿಕೊಳ್ಳುವ ರಕ್ತ ನಾವು ಮೊದಲೇ ಕೊಟ್ಟು ಬಿಡೋಣ ಅಂತ ಈಗಲೂ ಯಾಕೆ ಮಾಡ್ತಾರೆ ಅಂದ್ರೆ, ಅದೇ ನಾವು ನೋಡುತ್ತಾ ಇದ್ದೇವೆ, ಆದಿಯಲ್ಲಿ ಅಬ್ರಹಾಮನು ಇಸಾಕನನ್ನ ಬಲಿ ಕೊಡುವುದರ ಮೂಲಕ ಸಿದ್ಧನಾದನು. ಆದರೆ ದೇವರು ಪರ್ಯಾಯ ಮಾರ್ಗ ಮಾಡಿಕೊಟ್ಟನು. ಆದರೆ ಮಾನವರ ಪಾಪ ಪರಿಹಾರಕ್ಕಾಗಿ ಈತನು ತನ್ನ ರಕ್ತವನ್ನು ಸುರಿಸಿದ್ದಾನೆ. ಯಾಕೆ ಯೇಸುವಿನ ರಕ್ತ? ಯಾಕೆಂದರೆ ಆತನು ಕನ್ಯಮರಿಯದಲ್ಲಿ ಹುಟ್ಟಿ ಬಂದ ಒಬ್ಬನೇ ಆಗಿದ್ದಾನೆ. ಕೆಲವರು ಹೇಳುತ್ತಾರೆ ಯೇಸು ಪ್ರವಾದಿ ಅಂತ. ಹಾಗಾದರೆ ಬೇರೆ ಪ್ರವಾದಿಗಳೆಲ್ಲ ಯಾಕೆ ಕನ್ಯಮರಿಯಳಲ್ಲಿ ಹುಟ್ಟಿ ಬರಲಿಲ್ಲ? ಯಾಕೆ ಎಲ್ಲ ಪ್ರವಾದನೆಗಳು ಯೇಸು ಕ್ರಿಸ್ತನಲ್ಲಿ ನೆರವೇರುತ್ತಾ ಇದ್ದಾವೆ? ಬೈಬಲ್ ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟ ಎಲ್ಲ ಪ್ರವಾದನೆಗಳು ಯೇಸುವಿನಲ್ಲಿ ಮಾತ್ರ ಯಾಕೆ ನೆರವೇರುತ್ತಾ ಇದ್ದಾವೆ? ಬೇರೆಯವರಲ್ಲಿ ಯಾಕೆ ನೆರವೇರುತ್ತಾ ಇಲ್ಲ? ಇದಕ್ಕೆ ಅವರು ಉತ್ತರ ಕೊಡುವುದಿಲ್ಲ. ಆದರೆ ನನ್ನ ಪ್ರಿಯ ದೇವಜನವೇ, ಯೇಸುವು ಪರಿಶುದ್ಧವಾದ ತನ್ನ ರಕ್ತವನ್ನು ಸುರಿಸಿ ನಮ್ಮ ಅಪರಾಧಗಳ ಪರಿಹಾರಕ್ಕಾಗಿ, ನಮ್ಮ ಬಿಡುಗಡೆಗಾಗಿ ಆತನು ಕಾರ್ಯ ಮಾಡಿದ್ದಾನೆ. ಇದು ದೇವರ ಕೃಪಾ ಅತಿಶಯವೇ. ಕೃಪೆಯಿಂದ ಅತಿಶಯವಾದ ಕಾರ್ಯವನ್ನ ಮಾಡಿದ್ದನ್ನ ಕೃಪಾತಿಶಯವೇ ಎಂದು ನಾವು ಕರೆಯುತ್ತಾ ಇದ್ದೇವೆ. ನೀವು ನನ್ನ ಪ್ರಿಯ ದೇವಜನವೇ, ಪ್ರಕಟಣೆಯ ಗ್ರಂಥಕ್ಕೆ ಬರುವಾಗ ಅದರ 5ನೇ ಅಧ್ಯಾಯ 9ನೇ ವಚನದಲ್ಲಿ ಅವರು ಹೊಸ ಹಾಡನ್ನು ಹಾಡುತ್ತಾ, ನೀನು ಸುರುಳಿಯನ್ನ ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ, ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ಮನುಷ್ಯರನ್ನ ದೇವರಿಗಾಗಿ ಕೊಂಡುಕೊಂಡಿ. ಕೆಲವರು ಹೇಳ್ತಾರೆ ಬೈಬಲ್ನ ದೇವರು ಇಸ್ರಾಯೇಲ್ನ ದೇವರು, ನಿಮಗೆಲ್ಲ ದೇವರಲ್ಲ ಎಂದು ಹೇಳುತ್ತಾರೆ. ಈ ವಾಕ್ಯಕ್ಕೆ ಏನು ಉತ್ತರ ಕೊಡುತ್ತಾರೆ? ಇಲ್ಲಿ ಹೇಳುತ್ತದೆ, ನಿನ್ನ ರಕ್ತದಿಂದ ಸಕಲ ಭಾಷೆ, ಕುಲ, ಪ್ರಜೆ, ಜನಾಂಗಗಳವರಿಂದ ಮನುಷ್ಯರನ್ನ ದೇವರಿಗಾಗಿ ಕೊಂಡುಕೊಂಡಿ. ಇಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ. ಇಸ್ರಾಯೇಲರಿಗೂ ಅಲ್ಲಿ ಜೆರುಸಲೇಮು ಇಸ್ರಾಯೇಲ್ ದೇಶಕ್ಕೋಸ್ಕರ ಮಾತ್ರ ಅಲ್ಲ, ಸರ್ವರಿಗೂ ಆತನು ಸೃಷ್ಟಿಕರ್ತನು, ಪಾಪ ವಿಮೋಚಕನೂ ಆಗಿದ್ದಾನೆ. ಈ ವಾಕ್ಯಗಳನ್ನು ಆಳವಾಗಿ ಅರ್ಥ ಮಾಡಿಕೊಂಡವರಿಗೆ ಸತ್ಯವು ಅರ್ಥವಾಗುತ್ತದೆ. ಅರ್ಧಂಬರ್ಧ ಓದಿ ಬಿಟ್ಟವರಿಗೆ ಕನ್ಫ್ಯೂಸ್ ಆಗೋಗುತ್ತೆ, ನಂಬಿಕೆ ಹುಟ್ಟುವುದಿಲ್ಲ. ಯಾರಾದರೂ ಕೇಳಿದಾಗ
ತೊಂದರೆ ಆಗ್ತದೆ. ಪ್ರಿಯ ದೇವಜನವೇ, ಅದಕ್ಕೆ ಪೇತ್ರನು ಒಂದು ಮಾತನ್ನ ಮೊದಲ ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ 24ರಿಂದ 25, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನ ಏರಿದನು. ಆತನ ಬಾಸುಂಡಿಗಳಿಂದ ನಿಮಗೆ ಗುಣವಾಯಿತು. ನೀವು ಕುರಿಗಳಂತೆ ದಾರಿ ತಪ್ಪಿ ತೊಳಲುವವರಾಗಿದ್ದೀರಿ, ಆದರೆ ಈಗ ನೀವು ತಿರುಗಿಕೊಂಡು ನಿಮ್ಮ ಆತ್ಮಗಳನ್ನು ಕಾಯುವ ಕುರುಬನು ಅಧ್ಯಕ್ಷನೂ ಆಗಿರುವ ಆತನ ಬಳಿಗೆ ಬಂದಿದ್ದೀರಿ ಎಂದು ಹೇಳುತ್ತಾ ಇದೆ. ಕೆಲವರು ಹೇಳುತ್ತಾರೆ, ಪೌಲನು ಮಾತ್ರವೇ ಈತನನ್ನ ಯೇಸುವನ್ನ ದೇವರೆಂದು ಪ್ರಚಾರ ಮಾಡಿದನು, ಬೇರೆ ಶಿಷ್ಯರುಗಳೆಲ್ಲ ಇಲ್ಲ ಅಂತ ಹೇಳ್ತಾನೆ. ಆದರೆ ಅವರಿಗೆ ಗೊತ್ತಾಗಲ್ಲ, ಎಲ್ಲಾ ಶಿಷ್ಯರುಗಳು ಯೇಸುವೇ ಕರ್ತನೆಂದು ಯೇಸುವೇ ದೇವರೆಂದು ಪ್ರಚುರಪಡಿಸಿದರು. ಪೇತ್ರನು ಕೂಡ ಇಲ್ಲಿ ಹೇಳುತ್ತಾ ಇದ್ದಾನೆ, ನಾವು ಪಾಪದ ಪಾಲಿಗೆ ಸತ್ತವರಾಗಿರ್ಬೇಕಾಗಿತ್ತು, ಸತ್ತವರಾಗಿ ನೀತಿವಂತರಾಗಿ ಜೀವಿಸುವಂತೆ ಆತನು, ಯಾರಾತನು? ಯೇಸುವು ನಮ್ಮ ಪಾಪಗಳನ್ನ ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನ ಏರಿದನು. ಯಾರು ಮರಣದ ಕಂಬವನ್ನು ಏರಿದರು? ಯಾರು ಏರಿದರು? ಅದಕ್ಕೆ ಕೆಲವರು ಹೇಳ್ತಾರೆ, ಆ ಕಂಬವನ್ನು ಎಲ್ಲರೂ ಏರ್ತಾರೆ, ಶಿಕ್ಷೆ ಬೀಳುತ್ತೆ. ಆದರೆ ಬೈಬಲಲ್ಲಿ ಎಷ್ಟು ಪ್ರವಾದನೆಗಳು ನೆರವೇರಿವೆ. ಒಂದೊಂದು ಕಾರ್ಯಗಳಿಗೂ ಸ್ಪಷ್ಟವಾಗಿ ಬೈಬಲ್ ಹೇಳಿರುವಂತ ಕಾರ್ಯಗಳು ಯೇಸುವಿನಲ್ಲಿ ನೆರವೇರಿವೆ. ಪ್ರತಿ ವಾಗ್ದಾನ ಯೇಸುವಿನಲ್ಲಿ ಆಮೇನ್ ಎನ್ನುವಂತೆ ಪ್ರತಿಯೊಂದು ಕಾರ್ಯವು ನಡೆದಿರುವಂಥದ್ದನ್ನ ನಾವು ನೋಡುತ್ತಾ ಇದ್ದೇವೆ. ಪ್ರಿಯ ದೇವಜನವೇ, ಅದರಿಂದ ಲೋಕದ ಜನರು ಸಂಶಯಗಳನ್ನು ಹುಟ್ಟಿಸುವುದು, ಪ್ರಶ್ನೆಗಳನ್ನು ಮಾಡುತ್ತಾ ಇರುತ್ತಾರೆ. ನಾವಾದರೂ ನಂಬಿಕೆಯಲ್ಲಿ ಇರುವವರು ಆಗಿರಬೇಕು. ನಮಗೆ ರಕ್ಷಣೆ ಬೇಕಾದರೆ ಅಪನಂಬಿಕೆ ಇರಬಾರದು. ಈ ಎಲ್ಲಾ ಕಾರ್ಯಗಳಲ್ಲಿ ದೃಢವಾಗಿ ಯೇಸುವೇ ನನ್ನ ಕರ್ತನು. ಅನೇಕರು ಕಲ್ಲು, ಮಣ್ಣು, ಕಪ್ಪು ಕಲ್ಲನ್ನು ಕೂಡ ಏನು ಮಾಡ್ತಾರೆ, ಅಲ್ಲಿ ಹೋಗ್ಬಿಟ್ಟು ಇದು ದೇವರು ಅಂತ ಹೇಳ್ತಾರೆ. ಆದರೆ ಪ್ರಿಯ ದೇವಜನವೇ, ನಮ್ಮ ದೇವರು ನಮ್ಮನ್ನ ಪ್ರೀತಿಸುವ ದೇವರು ಅಲ್ವಾ? ನಮ್ಮನ್ನ ಪ್ರೀತಿಸುವ ದೇವರು. ಅದಕ್ಕೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 24-25ನೇ ವಚನದಲ್ಲಿ, ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ, ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನ ಮುಂದಿಟ್ಟನು ಎಂದು ಹೇಳುತ್ತಾ ಇದೆ. ನೋಡಿ, ಈ ವಾಕ್ಯಗಳಲ್ಲಿ ಸ್ಪಷ್ಟವಾಗಿ ಹೇಳುವಂಥದ್ದೆಲ್ಲವೇನೆಂದರೆ, ಕೃಪೆಯಿಂದಲೇ ಕ್ರಿಸ್ತೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ನಮಗೆ ಆಗುವುದು. ಪಾಪ ವಿಮೋಚನೆ ಕ್ರಿಸ್ತೇಸುವಿನಿಂದ ಮಾತ್ರ ಆಗ್ತದೆ. ಈತನ ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ. ಅನೇಕರು ಹೇಳ್ಬೋದು, ಯೇಸುವಿನ ರಕ್ತದಿಂದ ನನಗೆ ಹೆಂಗೆ ಬಿಡುಗಡೆ ಆಗುತ್ತೆ ಅಂತ ಕೇಳಬಹುದು. ನನ್ನ ಪ್ರಿಯರೇ, ಬೈಬಲ್ ಹೇಳುತ್ತಾ ಇದೆ, ಪಾಪ ಪರಿಹಾರ ರಕ್ತ ಪ್ರೋಕ್ಷಣೆಯಿಂದ. ಇವತ್ತಿನ ವಾಕ್ಯವನ್ನು ಓದುವಾಗ ಯಾರು ನಂಬುತ್ತಾರೋ ಅವರಿಗೆ ಯೇಸುವಿನ ರಕ್ತದಿಂದ ಖಂಡಿತವಾಗಿಯೂ ಬಿಡುಗಡೆ ಉಂಟಾಗುತ್ತದೆಂದು ನಂಬುತ್ತಾ ಇದ್ದೇವೆ. ಯೋಹಾನನು ಮೊದಲ ಯೋಹಾನನ ಪತ್ರಿಕೆ 2ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ, ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. ನೋಡಿದಿರಾ, ಕೇವಲ ಈ ಜನಾಂಗಕ್ಕೆ, ಈ ದೇಶಕ್ಕೆ ಅಂತ ಬೈಬಲ್ ಹೇಳುತ್ತಿಲ್ಲ. ನಾವೇನಾದರೂ ಉತ್ತರವನ್ನ ಕೊಟ್ರೆ ಬೇರೆ ಅದಕ್ಕೇನೋ ಬೇರೆ ಹೇಳ್ತಾರೆ. ಬೈಬಲ್ ಹೇಳುತ್ತದೆ, ಸಮಸ್ತ ಲೋಕದ ಎಲ್ಲ ಕುಲ, ಭಾಷೆ, ಜನಾಂಗ, ಪ್ರಜೆಗಳಿಗೆ ಯೇಸುವಿನ ರಕ್ತ ಪಾಪ ಪರಿಹಾರಕ್ಕೆ ಮೂಲವಾಗಿದೆ ಎಂದು ದೇವರ ವಾಕ್ಯವೇ ಹೇಳುತ್ತಾ ಇದೆ. ಈ ವಾಕ್ಯವನ್ನು ಆಲಿಸುತ್ತಿರುವ ನನ್ನ ಸಹೋದರಿ, ಸಹೋದರ, ನೀವು ಮೊಟ್ಟ ಮೊದಲನೇದಾಗಿ ಯೇಸು ಕ್ರಿಸ್ತನನ್ನ ನಿಮ್ಮ ಹೃದಯದಲ್ಲಿ ಅಂಗೀಕಾರ ಮಾಡಿಕೊಳ್ಳ್ರಿ. ಆತನೇ ನನ್ನ ಪಾಪ ಪರಿಹಾರಕನು, ಆತನೇ ನನಗಾಗಿ ತನ್ನ ರಕ್ತವನ್ನು ಸುರಿಸಿದ್ದಾನೆ. ಇದು ಬಿಟ್ಟು ಬೇರೆ ಕಾರ್ಯಗಳನ್ನ ಮನಸ್ಸಿಡಲಿಕ್ಕೆ ಹೋಗಬೇಡ್ರಿ. ಯಾಕೆಂದ್ರೆ ನಂಬಿದರೆ ಮಾತ್ರವೇ
ನಮಗೆ ರಕ್ಷಣೆ. ಇಲ್ಲದೆ ಹೋದರೆ ಅದೂ ಇಲ್ಲ. ಆದ್ದರಿಂದ ನಿಮ್ಮ ಹೃದಯಗಳಲ್ಲಿ ದೃಢ ಸಂಕಲ್ಪ ಇರಲಿ. ಎಲ್ಲಾ ಸಮಯಗಳಲ್ಲಿ ಸಿದ್ಧ ಮನಸ್ಸುಳ್ಳವರಾಗಿರ್ರಿ. ನಿಮ್ಮ ಸಕಲ ಪಾಪಗಳನ್ನು ಪರಿಹಾರ ಮಾಡುವುದಕ್ಕೆ ನಡೆದ್ರೆ ಆಗಲ್ಲ, ಬರೆದ್ರೆ ಆಗಲ್ಲ, ಹೇಳಿದ್ರೆ ಆಗಲ್ಲ, ಮುಳುಗಿದ್ರೆ ಆಗಲ್ಲ, ಕೊಟ್ರೆ ಆಗಲ್ಲ. ಬದಲಾಗಿ ಯೇಸುವನ್ನು ನಂಬುವುದರ ಮೂಲಕವಾಗಿ, ಕರ್ತನು ಮಾಡಿದ ಕಾರ್ಯಗಳನ್ನು ನಾವು ಅನುಭವ ಮಾಡುವುದರ ಮೂಲಕವಾಗಿ ನಾವು ಏನ್ ಮಾಡ್ಬೇಕಂದ್ರೆ ಯೇಸು ಸ್ವಾಮಿಯನ್ನ ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಳ್ಳಬೇಕು. ಆಗ ನಮಗೆ ಪೂರ್ಣ ವಿಮೋಚನೆ ಇದೆ. ಅನೇಕರಿಗೆ ಈ ವಿಡಿಯೋ ಅವಶ್ಯಕತೆ ಇಲ್ಲದೆ ಇರಬಹುದು. ಆಶೀರ್ವಾದಕ್ಕಿಂತ ವಿಡಿಯೋ ಬಹಳ ಪ್ರಾಮುಖ್ಯ. ಯಾಕೆಂದರೆ ಪಾಪ ಪರಿಹಾರವಿಲ್ಲದೆ ಬೇರೆ ಯಾವುದೂ ನಮಗೆ ಪ್ರಯೋಜನಕರವಲ್ಲ. ಪ್ರಿಯ ದೇವಜನವೇ, ಪಾಪ ಪರಿಹಾರ ಯೇಸುವಿನ ಮೂಲಕವಾಗಿ ಬಿಡುಗಡೆ, ಪೂರ್ಣ ಸ್ವಾತಂತ್ರ್ಯ, ಪೂರ್ಣವಾದಂತೆ ಇಲ್ಲಿ ವಾಕ್ಯ ಹೇಳುವಂಥದ್ದು ನಿಮಗೆ ಪೂರ್ಣ ವಿಮೋಚನೆಯು ಯೇಸುವಿನಿಂದಲೇ ದೊರಕುವುದು, ಬೇರೆ ಯಾವ ಮಾರ್ಗದಿಂದಲೂ ಇಲ್ಲ ಎಂದು ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತಾ ಇದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 20-21ನೇ ವಚನದಲ್ಲಿ ಅಪರಾಧಗಳು ಹೆಚ್ಚಾಗಿ ಕಂಡುಬರುವ ಹಾಗೆ ಧರ್ಮಶಾಸ್ತ್ರವು ಮಧ್ಯೆ ಬಂತು, ಆದರೆ ಪಾಪವು ಹೆಚ್ಚಿದಲ್ಲೇ ಕೃಪೆಯು ಎಷ್ಟೋ ಹೆಚ್ಚಾಗಿ ಪ್ರಬಲವಾಯಿತು. ಹೀಗೆ ಪಾಪವು ಮರಣವನ್ನುಂಟು ಮಾಡುತ್ತಾ ಅಧಿಕಾರವನ್ನು ನಡೆಸಿದ ಹಾಗೆಯೇ ದೇವರ ಕೃಪೆಯು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನೀತಿಯನ್ನ ಕೊಟ್ಟು ನಿತ್ಯ ಜೀವವನ್ನುಂಟು ಮಾಡುತ್ತಾ ಅಧಿಕಾರವನ್ನ ನಡೆಸುವುದು. ಪಾಪವು ಅಧಿಕಾರ ನಡೆಸಿ ನಮಗೆ ಮರಣವನ್ನ ತಂದು ಕೊಡುತ್ತು. ಪಾಪವು ಅಧಿಕಾರ ನಡೆಸಿ, ಆದರೆ ಯೇಸು ಕ್ರಿಸ್ತನ ಮೂಲಕ ನಿತ್ಯ ಜೀವ ನಮಗೆ ಸಿಕ್ಕಿತು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಯಾವಾಗ ಪ್ರಾರಂಭದಲ್ಲಿ ಇಸ್ರಾಯೇಲರು ಜನರೆಲ್ಲ ಪಾಪ ಮಾಡಲಿಕ್ಕೆ ಪ್ರಾರಂಭಿಸಿದ್ರು, ಧರ್ಮಶಾಸ್ತ್ರವನ್ನ ದೇವರು ಕೊಟ್ಟ. ಆ ರೀತಿಯಾಗಾದರೂ ಇವರು ಪಾಪವನ್ನ ಕಡಿಮೆ ಮಾಡಿಕೊಳ್ಳುತ್ತಾರೆ, ತಿರುಗುತ್ತಾರೆ ಎಂದು. ಆದರೆ ಅವರು ತಿರುಗಿಕೊಳ್ಳಲಿಲ್ಲ. ಎಚ್ಚರಿಸುವುದಕ್ಕೆ ನ್ಯಾಯಾಧಿಪತಿಗಳನ್ನು, ಯಾಜಕರನ್ನು, ಪ್ರವಾದಿಗಳನ್ನು, ಅರಸರುಗಳನ್ನು ಅನೇಕರನ್ನು ಕಳಿಸಿಕೊಟ್ಟರು. ಯಾರ ಎಚ್ಚರಿಕೆಗೂ ಮನುಷ್ಯರು ಬಗ್ಗಲಿಲ್ಲ, ದೇವರ ಕಡೆಗೆ ತಿರುಗಲಿಲ್ಲ. ಪಾಪವು ಅಧಿಕವಾಗಿ ಲೋಕವನ್ನೇ ಪೂರ್ಣವಾಗಿ ಆವರಿಸಿಕೊಂಡಾಗ ದೇವರು ಆಲೋಚಿಸಿದ್ದು, ಇನ್ನು ಮಾನವರನ್ನು ರಕ್ಷಿಸಲಿಕ್ಕಾಗಿ ನಾನೇ ನಾನು ಮಾನವನಾಗಿ ಭೂಮಿಗೆ ಹೋಗಬೇಕು ಅಂತ ಆತನು ಬಂದನು. ಆತನೇ ಯೇಸು ಎಂದು ನಾವು ನೋಡುತ್ತಾ ಇದ್ದೇವೆ. ಈ ಯೇಸು ಕ್ರಿಸ್ತರ ಮೂಲಕವಾಗಿ ಹೊರತು ನಾವು ನೋಡುತ್ತಾ ಇದ್ದೇವೆ ಅಪೊಸ್ತಲ ಕೃತ್ಯಗಳು 4:12, ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಿಮಗೆ ರಕ್ಷಣೆಯಾಗುವುದಿಲ್ಲ, ಆ ಹೆಸರಿನಿಂದಲೇ ಮಾತ್ರವೇ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಈ ವಾಕ್ಯವನ್ನು ಗಮನಿಸುತ್ತಿರುವಂತ ನನ್ನ ಪ್ರಿಯ ದೇವಜನವೇ, ಇವತ್ತು ಈ ವಾಕ್ಯವು ಎಷ್ಟು ಆಶೀರ್ವಾದಕರ. ನಿಜವಾಗಿಯೂ ನಮ್ಮ ಜೀವಿತಗಳಿಗೆ ಇದು ಬೇಕಾದ ಆಶೀರ್ವಾದಕರವಾದ ವಿಡಿಯೋ. ಯಾಕೆಂದರೆ ನಮ್ಮ ಪಾಪಗಳಿಗೆ ಪರಿಹಾರ ಸಿಕ್ಕಿದರೆ ಬೇರೆ ಎಲ್ಲಾ ಕಾರ್ಯಗಳಿಗಿಂತಲೂ ಉನ್ನತವಾದ ಆಶೀರ್ವಾದಕರವಾದದ್ದು ಆಗಿದೆ. ಇವತ್ತು ನೀವು ನಾನು ಕರ್ತನ ಸಮ್ಮುಖದಲ್ಲಿದ್ದೇವೆ. ಕರ್ತನನ್ನ ನೆನೆಸೋಣ, ಪ್ರಾರ್ಥಿಸೋಣ, ದೇವರಿಗೆ ಹೇಳೋಣ, ಕರ್ತನೇ, ನಾನು ಪಾಪಿಯಯ್ಯ, ನನ್ನ ಪಾಪಗಳು ಪರಿಹಾರವಾಗುವುದಕ್ಕೆ, ಪೂರ್ಣ ವಿಮೋಚನೆ ಆಗುವುದಕ್ಕೆ ನೀನಲ್ಲದೆ ನಮಗೆ ಬೇರೆ ಯಾವುದೂ ಇಲ್ಲಪ್ಪ. ನಿನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ, ನಿನ್ನ ಮೇಲೆ ನಂಬಿಕೆ ಇಟ್ಟವರಾಗಿ ನಿನ್ನ ಸಮ್ಮುಖಕ್ಕೆ ನಾವು ಬಂದು ನಿನ್ನನ್ನು ನಾವು ಬೇಡುತ್ತಾ ಇದ್ದೇವೆ, ನಿನ್ನನ್ನು ನಾವು ಕೇಳುತ್ತಾ ಇದ್ದೇವೆ. ಹೌದು ಸ್ವಾಮಿ, ವಿಧ ವಿಧವಾದ ಪಾಪಗಳು, ಕೆಟ್ಟತನಗಳು, ದ್ರೋಹಗಳು, ಹೇಳಿಕೊಳ್ಳಲಾರದ ಕೃತ್ಯಗಳು, ಬಾಯಿಂದಲೂ ಮಾಡಿದ ಪಾಪಗಳು, ಕಿವಿಯಿಂದ ಮಾಡಿದ ಪಾಪಗಳು, ಕಣ್ಣಿಂದ ಮಾಡಿದ ಪಾಪಗಳು, ಕೈ ಕಾಲುಗಳಿಂದ ಮಾಡಿದ ಪಾಪಗಳು, ನಮ್ಮ ಆಲೋಚನೆಯಿಂದ ಮಾಡಿದ ಪಾಪಗಳು, ವಿಧ ವಿಧವಾದ ಪಾಪಗಳು ನಮ್ಮನ್ನ ಮರಣಕ್ಕೆ ಸಮೀಪವಾಗಿ ಮಾಡಿಸಿ ಎರಡನೆಯ ಮರಣಕ್ಕೆ ನಮ್ಮನ್ನ ತೆಗೆದುಕೊಂಡು ಹೋಗುತ್ತಾ ಇದೆ ಸಪ್ಪ. ಹೌದು, ಶಾರೀರಿಕ ಮರಣ ಸಹಜ, ಆದರೆ ಮತ್ತೆ ಮರಣವು ನಮ್ಮನ್ನ ನರಕಕ್ಕೆ ತೆಗೆದುಕೊಂಡು ಹೋಗುತ್ತದಪ್ಪ. ಯೇಸುವೇ, ಕರ್ತನೇ, ಬೈಬಲಲ್ಲಿ ಅನೇಕ ಭಕ್ತರುಗಳು, ಸ್ನಾನಿಕನಾದ ಯೋಹಾನನು, ಪೇತ್ರನು, ಪೌಲನು, ಈ ಶಿಷ್ಯನಾದ ಪೌಲನು, ಯೋಹಾನನು, ಯಾಕೋಬನು, ಅನೇಕ ಭಕ್ತರುಗಳು, ವಿಶ್ವಾಸಿಗಳು, ಅನೇಕರು ಕಂಡಂತವರು ಕರ್ತನೇ ನೀನೇ ಕರ್ತನೆಂದು, ನೀನೇ ದೇವರೆಂದು ಅವರು ಕರ್ತನ ಅಂಗೀಕರಿಸಿಕೊಂಡಿದ್ದಾರೆ. ವಿರೋಧಿಗಳು ಅನೇಕ ವಿರೋಧವಾದ ಕೃತ್ಯಗಳನ್ನ ಮಾಡುತ್ತಾ ಇರುತ್ತಾರೆ. ನಿನ್ನ ವಾಕ್ಯವು ಇವತ್ತು ನಮಗೆ ತಿಳಿಸಿಕೊಟ್ಟಿದೆ. ಅದು ಶಾರೀರಿಕವಾದ, ಲೌಕಿಕವಾದ
ಇಲ್ಲವೇ ಆತ್ಮಿಕವಾದ ಯಾವ ವಿಮೋಚನೆಯಾದರೂ ಪೂರ್ಣ ವಿಮೋಚನೆಯು ನಿಮ್ಮಿಂದಲೇ ನಮಗೆ ದೊರಕುವುದೆಂದು ನಿನ್ನ ವಾಕ್ಯವು ನಮಗೆ ತಿಳಿಯಪಡಿಸಿದೆ. ಕರುಣಾಮಯನಾದ ಕರ್ತನೆ, ಕೃಪಾಪೂರ್ಣನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನೆ ಅಪ್ಪ, ನಮ್ಮ ಪಾಪಗಳನ್ನು ನೀನೇ ನಿಮ್ಮ ದೇಹದಲ್ಲಿ ಹೊತ್ತುಕೊಂಡಿದ್ದೀರಿ. ನಮ್ಮ ದ್ರೋಹಗಳಿಗಾಗಿ ನೀವು ಜಜ್ಜಲ್ಪಟ್ರಿ. ನಿಮ್ಮ ರಕ್ತವನ್ನು ಸುರಿಸಿ ನಮ್ಮನ್ನ ಕ್ರಯಕ್ಕೆ ಕೊಂಡುಕೊಂಡಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳನ್ನ ಸಮರ್ಪಿಸುತ್ತೇವೆ, ಸಲ್ಲಿಸುತ್ತೇವೆ. ಕರ್ತನೇ, ನೀವೆಷ್ಟೋ ಒಳ್ಳೆಯವರು, ಪರಿಶುದ್ಧನಾದ ದೇವರು, ಸಹಾಯಕನು, ಉದ್ಧಾರಕನು, ಉಪಕಾರಿಯು, ಆಶೀರ್ವಾದಕ ಮಾಡುವಕ್ಕೆ ಶಕ್ತನಾದ ದೇವರು. ನಿನ್ನ ಪ್ರೀತಿಯುಳ್ಳ ನಾಮದಲ್ಲಿ ಯಜ್ಞಾರ್ಪಿತನಾದ ದೇವರೇ, ನಮ್ಮ ಪಾಪಗಳ ಪರಿಹಾರಕ್ಕಾಗಿ ತನ್ನ ಪ್ರಾಣವನ್ನೇ ಕೊಟ್ಟಾತನೇ, ನಿನಗೆ ಸ್ತೋತ್ರ. ಇವತ್ತು ಯಾರೆಲ್ಲ ನಾವು ಇಲ್ಲಿ ಬಂದಿದ್ದೇವೋ, ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಾ ಇದ್ದೇವೋ, ನಾವು ನಮ್ಮ ಕುಟುಂಬಗಳು, ಯೇಸುವೆ ನಿನ್ನ ನಾಮದಲ್ಲಿ ಆಮೆನ್. ನಿನ್ನ ವಾಕ್ಯ ಹೇಳುತ್ತದೆ, ಯೇಸುವು ಸಕಲ ಜನ, ಪ್ರಜೆ, ಭಾಷೆ, ಕುಲ, ಜನಾಂಗಗಳಿಗೆ ಆತನು ದೇವರಾಗಿದ್ದಾರೆ. ಸಕಲ ಜನರಿಗೂ ಆತನು ದೇವರಾಗಿದ್ದಾನೆ. ಹೌದು ಸ್ವಾಮಿ, ನೀವೇ ನಮ್ಮನ್ನ ರಕ್ಷಿಸುವುದಕ್ಕೋಸ್ಕರವಾಗಿ, ಪೂರ್ಣ ವಿಮೋಚನೆ ಕೊಡುವುದಕ್ಕೆ, ಸಕಲ ಪಾಪಗಳಿಂದ ಪರಿಹಾರ ಮಾಡುವುದಕ್ಕೆ ನೀವು ಕರ್ತನೆ. ಹೌದು ಕರ್ತನೆ, ಅನೇಕರ ಬಳಿಯಲ್ಲಿ ನೀವು ಹೇಳಿದ್ದೀರಿ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ. ಹೌದು ಕರ್ತನೆ, ಅನೇಕರು ಪ್ರಶ್ನೆ ಮಾಡುತ್ತಾ ಇದ್ರು, ಪಾಪಗಳನ್ನು ಕ್ಷಮಿಸುವ ಅಧಿಕಾರ ದೇವರಿಗೆ ಹೊರತು ಮತ್ಯಾರಿಗುಂಟು ಎಂದು ಅವರು ಕೇಳಿದರು. ಹೌದಪ್ಪ, ನೀವು ಹೇಳಿದರೆ ನನಗೆ ಅಧಿಕಾರ ಇದೆ ಎಂದು ಹೇಳಿದಿರಪ್ಪ. ನಿನಗೆ ಸ್ತೋತ್ರ. ಯಾಕೆಂದರೆ ನೀವು ದೇವರು, ನೀವು ಸರ್ವಶಕ್ತನು, ನಿಮಗೆ ಅಧಿಕಾರ ಉಂಟು. ನಿನ್ನ ಪ್ರೀತಿಯುಳ್ಳ ನಾಮದಲ್ಲಿ ನಿಮಗೆ ವಂದನೆಗಳೇಸಪ್ಪ. ಈಗ ಈ ಪ್ರಾರ್ಥನೆಯನ್ನು ಆಲಿಸುತ್ತಿರುವಂತ ನಮ್ಮ ಜೀವಿತಗಳಲ್ಲಿಯೂ ಕೆಲವು ಕರ್ತನೆ ಸಂದಿಗ್ಧ ಪರಿಸ್ಥಿತಿಗಳು, ಹೋರಾಟಗಳು, ಪ್ರಯಾಸಗಳು ಇದ್ದಾವೆ ಕರ್ತನೆ. ಸಣ್ಣ ಮಕ್ಕಳು, ಯೌವನಸ್ಥರು, ವೃದ್ಧರಿಂದ ಹಿಡಿದು ಪ್ರತಿಯೊಬ್ಬರ ಹೋರಾಟ, ಅವರ ಕಷ್ಟಾರ್ಜಿತ ಎಲ್ಲವನ್ನ ಕಾಣುವ ಕರ್ತನೆ, ಅವರ ಕೈ ಕೆಲಸವನ್ನು ಅನುಗ್ರಹಿಸು. ಅವರ ಪ್ರಯಾಣವನ್ನು, ಅವರ ಜೀವಿತವನ್ನು ಆಶೀರ್ವದಿಸು. ಅವರ ಶರೀರದಲ್ಲಿ ಆವರಿಸಿರುವಂಥ ಬಲಹೀನತೆ, ಕುಟುಂಬಗಳಲ್ಲಿ ಅಪ್ಪ ದೇವರೇ ಕೆಟ್ಟವರ ಕಣ್ಣು, ಕೆಟ್ಟವರ ಕಾರ್ಯಗಳು, ದುಷ್ಟರ ಆಲೋಚನೆಗಳು, ಕರ್ತನೆ ಅಪಾರ್ಥಗಳು, ಅನ್ಯೋನ್ಯತೆಯ ಕೊರತೆಗಳಿರುವಾಗ ಯೇಸು ನಾಮದಲ್ಲಿ ತೆಗೆದುಬಿಡು. ಸಾಲ ಬಾಧೆಗಳಿಂದ ಸತಮತರಾಗಿ ದುಃಖಿಸುತ್ತಾ ವೇದನೆ ಪಡುತ್ತಾ ಸಾಲದ ಸುಳಿಯಲ್ಲಿ ಸಿಕ್ಕಿರುವಂತವರ ಜೀವಿತದ ಮೇಲೆ ಕರುಣೆ ತೋರಿಸು ಕರ್ತನೆ. ಅಪ್ಪ, ಆ ಮೂಲಕವಾಗಿ ನಿನ್ನಲ್ಲಿ ಇನ್ನೂ ಆಳವಾಗಿ ಬೇರೂರಿ ಫಲ ಕೊಡುವುದಕ್ಕೆ ನೀವು ಕೃಪೆಯನ್ನು ತೋರಿಸಿರಿ. ಈ ವಾಕ್ಯವನ್ನು ಆಲಿಸಿ ಪ್ರಾರ್ಥಿಸಿದ ಪ್ರತಿಯೊಬ್ಬರ ಜೀವಿತದಲ್ಲಿ ಉನ್ನತವಾದ ಕಾರ್ಯಗಳನ್ನು ಮಾಡಿ ಅಪ್ಪ, ಇವರ ಸುತ್ತಲೂ ಬೆಂಕಿ ಬೇಲಿ ಹಾಕಿ ಉಪಕಾರ ಮಾಡಿ ನಡೆಸುತ್ತೀರಿ ಎಂದು ಬೇಡುತ್ತಾ ಇದ್ದೇವೆ. ಶಾಲೆಗೆ ಹೋಗುವ ಮಕ್ಕಳು ಅಪ್ಪ, ಈ ಲೋಕದಲ್ಲಿ ಯವನಸ್ಥರು ಎಚ್ಚರವಾಗಿದ್ದುಕೊಂಡು ನಿನ್ನ ನಾಮ ಮಹಿಮೆಯನ್ನು ಪ್ರಚುರಪಡಿಸಬೇಕು. ಕುಟುಂಬಗಳನ್ನು ಆತ್ಮೀಕವಾಗಿ ನಡೆಸಲಿಕ್ಕೂ, ಪ್ರಯಾಣಗಳನ್ನು, ಕೆಲಸಗಳನ್ನು ಸರಿಯಾಗಿ ಮಾಡಲಿಕ್ಕೂ ಕೃಪೆಯನ್ನು ತೋರಿಸು. ದಿನವೆಲ್ಲ ನಮ್ಮ ಸಂಗಡ ಇದ್ದು ನಮ್ಮ ಪಾಪ ಪರಿಹರಿಸಿ ನಿತ್ಯ ಜೀವವನ್ನು ನಮಗೆ ಪ್ರಸಾದಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಪ್ರೀತಿಯುಳ್ಳ ದೇವಜನವೇ, ಷಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್.